ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಳೆ ಸ್ಕರ್ಟ್ ಅಥವಾ ಹಳೆ ಡ್ರೆಸ್ ಇದ್ರೆ ಯಾವ ಥರ ನೀವು ಯೂಸ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇರೋಂಥ ಬ್ಲೂ ಸ್ಕರ್ಟ್ ಬಂದ್ಬಿಟ್ಟು ಒಂದು 6 ರಿಂದ 7 ವರ್ಷ ಹಳೇದು ನಂದು. ಅದ್ರದಕ್ಕೆ ಟಾಪ್ ಬಂದಿತ್ತು, ಅದು ನನಗೆ ಇವಾಗ ಟೈಟ್ ಆಗ್ತಾ ಇತ್ತು, ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಡ್ಜಸ್ಟಬಲ್ ಕೂಡ ಮಾಡೋಕ್ಕಾಗಲಿಲ್ಲ ಅದನ್ನು. ಅದಕ್ಕೋಸ್ಕರ ಅದನ್ನ ವೇರ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅದು ಟಾಪ್ ಇಲ್ಲದೆ ಇರೋದಕ್ಕೋಸ್ಕರ ಹಾಗೆ ಇಟ್ಟಿದ್ದೆ. ಸೊ ಈಗ ಅದಕ್ಕೆ ಬ್ಲೌಸ್ ಮತ್ತೆ ಬೇರೆ ಸ್ಯಾರಿದು ಬ್ಲೌಸ್ ಮತ್ತೆ ಬೇರೆ ಡ್ರೆಸ್ ದುಪ್ಪಟ್ಟ ತಗೊಂಡು ವೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ತರ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂತು. ಸೊ ದಟ್ ನಾನು ಆ ಸ್ಕರ್ಟ್ ಅನ್ನ ಇವಾಗ ಈ ರೀತಿ ಯೂಸ್ ಮಾಡ್ಬೋದು ಅಂತ ಖುಷಿ ಆಯ್ತು. ಸೊ ಹೇಗೆ ಅಂತಂದ್ರೆ ವೆರಿ ಸಿಂಪಲ್, ಸ್ಕರ್ಟ್ ಹಾಕೊಂಡೆ, ಅದ್ರ ಮೇಲೆ ಬ್ಲೌಸು ಅದೇ ಎಕ್ಸಾಕ್ಟ್ ಕಾಂಟ್ರಾಸ್ಟ್ ಇರುವಂತ ಕಲರ್ ಸಿಗ್ಲಿಲ್ಲ ನನಗೆ. ಸೊ ನನ್ನ ಹತ್ರ ಇದ್ದಿದ್ದು ಸ್ವಲ್ಪ ಬ್ಲೂ ಕಲರ್ ಮ್ಯಾಚ್ ಆಗುವಂತ ಬ್ಲೌಸ್ ಇತ್ತು, ಅದನ್ನ ತಗೊಂಡು ಹಾಕೊಂಡೆ. ಹಾಗೆ ದುಪ್ಪಟ್ಟ ರೆಡ್ ಕಲರ್ ಬ್ಲೂ ಆಪೋಸಿಟ್ ಕಾಂಟ್ರಾಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಬ್ಲೂ ದುಪ್ಪಟ್ಟ ತಗೊಂಡಿದ್ದೀನಿ. ಅದು ಲಾಂಗ್ ಡ್ರೆಸ್ ದುಪ್ಪಟ್ಟ. ಆ ದುಪ್ಪಟ್ಟದ ಒಂದ್ ಎಡ್ಜ್ ಅಲ್ಲಿ ಬಂದ್ಬಿಟ್ಟು 4 ರಿಂದ 5 ನರ್ಗೆ ಅಥವಾ ಪ್ಲೇಟ್ಸ್ ತರ ಮಾಡ್ಕೊಂಡು ಮುಂದೆ ಹಾಕೊಳ್ಳಿ. ಅದೇ ಸೇಮ್ ಅದೇ ದುಪ್ಪಟ್ಟದ ಇನ್ನೊಂದು ಎಡ್ಜ್ ಇಂದ ಬ್ಯಾಕ್ ಸೈಡ್ ಇಂದ ಕೂಡ ನೀವು ನರ್ಗೆ ಮಾಡಿ ಮುಂದೆ ಸಿಗಿಸ್ಕೋಬಹುದು. ಇಲ್ಲ ಅಂತಂದ್ರೆ ಫುಲ್ ಹಿಂದೆಯಿಂದ ಮುಂದಕ್ಕೆ ತಗೊಂಡು ಲಾಸ್ಟ್ ಎಡ್ಜ್ ಇಂದನೂ ಕೂಡ ಮಾಡ್ಬೋದು. ನೀವು ಬ್ಯಾಕ್ ಇಂದನೂ ಮಾಡ್ಬೋದು, ಇಲ್ಲಾಂದ್ರೆ ಈಗ ತೋರಿಸ್ತಾ ಇದೀನಲ್ಲ ಈ ತರ ಎಡ್ಜ್ ಇಂದನೂ ಕೂಡ ಮಾಡ್ಬಿಟ್ಟು 4 ರಿಂದ 5 ನರ್ಗೆ ತರ ಮಾಡ್ಕೊಂಡು ನೀಟಾಗಿ ಸ್ಕರ್ಟ್ಸ್ ಒಳಗಡೆ ಸಿಗಿಸ್ಕೊಂಡ್ರೆ ಆಯ್ತು. ಸೊ ಇಷ್ಟು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಯಾರಿ ಲುಕ್ ತರಾನೇ ಕಾಣಿಸುತ್ತೆ, ಅಥವಾ ಲೆಹಂಗಾ ತರನು ಕೂಡ ಕಾಣಿಸುತ್ತೆ. ಸೊ ಸ್ಯಾರಿ ವೇರ್ ಮಾಡಕ್ ಆಗಲ್ಲ, ಕಷ್ಟ ತುಂಬಾ ಅನ್ನೋರು ಈ ತರನು ಕೂಡ ವೇರ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಈಸಿ ಟು ವೇರ್, ಈಸಿ ಅಂಡ್ ಕಂಫರ್ಟಬಲ್ ಕೂಡ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಅದಕ್ಕೆ ಒಂದು ಬೆಲ್ಟ್ ಕೂಡ ಹಾಕೊಂಡೆ. ನನ್ನ ಹತ್ರ ಇದ್ದಿದ್ದು ಗೋಲ್ಡ್ ಕಲರ್ ಬೆಲ್ಟ್ ಇತ್ತು, ಅದನ್ನ ಹಾಕೊಂಡೆ. ಹಾಗೆ ಸಿಂಪಲ್ ಹೇರ್ ಸ್ಟೈಲ್ ಕೂಡ ಮಾಡ್ಕೊಂಡೆ. ಸೊ ಡ್ರೆಸ್ಗೆ ಲುಕ್ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಹೇರ್ ಸ್ಟೈಲ್ ಇರಬೇಕು. ಸೊ ದಟ್ ನಾನು ಹಾಗೆ ಇದ್ರೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸಲ್ಲ ಅನ್ಕೊಂಡು ಹೇರ್ ಸ್ಟೈಲ್ ಮತ್ತೆ ಜ್ಯುವೆಲರಿ ಕೂಡ ಹಾಕೊಂಡೆ. ಹೇರ್ ಸ್ಟೈಲ್ ಸಿಂಪಲ್ ಆಗಿ ಟ್ವಿಸ್ಟ್ ಕೂಡ ಮಾಡ್ಕೊಂಡು ಸೈಡ್ ಇಂದ ತಗೊಂಡು ಟ್ವಿಸ್ಟ್ ಮಾಡ್ಕೊಂಡು ಸ್ವಲ್ಪ ಏರ್ಸ್ ತಗೊಂಡು ಕ್ಲಿಪ್ ಹಾಕೊಂಡು ಹೀಗೆ ಸಿಂಪಲ್ ಆಗಿ ನನ್ನ ಹೇರ್ ಸ್ಟೈಲ್ 2 ಕಡೆಯಿಂದನೂ ಅದೇ ತರ ಸೇಮ್ ಮಾಡ್ಕೊಂಡು ಮುಗಿಸ್ಕೊಂಡೆ. ಸೊ ನಾನು ಜಾಸ್ತಿ ತಗೊಳ್ಳೋದು ಸೈಡ್ಗೆನೆ ಮಾಡೋದು. ಸೊ ರೆಗ್ಯುಲರ್ ಯೂಸ್ ಮಾಡೋದು ನನ್ನ ಹೇರ್ ಸ್ಟೈಲ್ ಇದೊಂದೇನೆ. ಸೊ ಜಾಸ್ತಿ ನಾನು ಹೇರ್ ಸ್ಟೈಲ್ಸ್ ಮಾಡೋದಿಲ್ಲ, ಹೇರ್ ಸ್ಟೈಲ್ಸು ಮೇಕಪ್ ಜಾಸ್ತಿ ಮಾಡೋದಿಲ್ಲ. ಸೊ ನ್ಯಾಚುರಲ್ ಆಗೇ ಇರ್ತೀನಿ. ಸೊ ಅದೇ ಇಷ್ಟ ನನಗೆ. ಸೊ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ಹೇಳಿದ್ದೀನಿ, ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಹೇರ್ ಸ್ಟೈಲ್ ಇಷ್ಟ, ನೀವು ಯಾವ ತರ ಮೇಕಪ್ ಮಾಡ್ತೀರಾ ಆ ತರನೇ ರೆಡಿಯಾಗಿ ಚೆನ್ನಾಗಿ ಕಾಣಿಸ್ತೀರಾ. ಸೊ ನನಗಿಂತ ಚೆನ್ನಾಗಿ ಕಾಣಿಸ್ತೀರಾ. ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ನೀವು ಚೆನ್ನಾಗಿ ಕಾಣಿಸ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಇದೇ ತರ ಜಡೆ ಹಾಕೊಂತೀನಿ. ಜಡೆ ನನಗೆ ಇಷ್ಟ, ಸೊ ಸೈಡ್ ಜಡೆ ಹಾಕೊಂಡೆ. ಅದಾದ್ಮೇಲೆ ಸಿಂಪಲ್ ಗೋಲ್ಡ್ ಕಲರ್ ಜ್ಯುವೆಲರಿ ಹಾಕೊಂಡಿದೀನಿ. ನನ್ನ ಹತ್ರ ಇರುವಂತ ಜ್ಯುವೆಲರೀಸ್ ಹಾಕೊಂಡೆ. ಅದಾದ್ಮೇಲೆ ಏನೇ ರೆಡಿ ಆದ್ರೂ ಕೂಡ ಹೆಣ್ಮಕ್ಳಿಗೆ ಕುಂಕುಮ ಅಂದ್ರೆ ಅದೇನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಅದೇ ಕಳೆ ಅಂತ ಅನ್ಸುತ್ತೆ. ಸೊ ಹಾಗೆ ನಾನು ಎಲ್ಲ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ನನ್ನ ಲುಕ್. ಕುಂಕುಮ ಇಟ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ರೆಡಿ ಆದೆ. ಸೊ ಹೀಗೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಯೂಸ್ ಮಾಡಿ. ಹಾಗೆ ಓಲ್ಡ್ ಸ್ಕರ್ಟ್ಸ್ ಇದ್ರೆ ಈ ತರ ಯೂಸ್ ಮಾಡಿ ವೇಸ್ಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು.